ಹಾಯ್ ಎವ್ರಿವನ್. ನೀವು ಆಲ್ರೆಡಿ ಪ್ರಸ್ತಾವನೆ ಚಾಪ್ಟರ್ ಮೇಲೆ ಭಾಳಷ್ಟು ವಿಡಿಯೋಸ್ನ ನೋಡಿರ್ಬೋದು. ಎಲ್ಲಾದರೂ ಕ್ಲಾಸ್ನ ಹಚ್ಚಿದ್ರೆ ಆ ಕ್ಲಾಸಸ್ನ ಅಟೆಂಡ್ ಮಾಡಿದ್ರೆ ಈ ಚಾಪ್ಟರ್ ಬಗ್ಗೆ ಗೊತ್ತಿರುತ್ತೆ. ಇಲ್ಲ ಯಾವುದಾದ್ರೂ ಬುಕ್ಸ್ ಓದಿದ್ರು ಕೂಡ ನಿಮ್ಮ ಪ್ರಸ್ತಾವನೆ ಬಗ್ಗೆ ಒಂದಿಷ್ಟು ಐಡಿಯಾ ಇರುತ್ತೆ. ಬಟ್ ಏನಂದರೆ ಎಕ್ಸಾಮಲ್ಲಿ ನಾವು ಕೆಲವೊಂದು ಸಲ ಕ್ವಶನ್ಸ್ ಸಾಲ್ವ್ ಮಾಡುವಾಗ ನಾವು ಈ ಚಾಪ್ಟರ್ನ ಅಷ್ಟು ಕವರ್ ಮಾಡಿಲ್ಲ, ಏನೋ ಮಿಸ್ ಆಗ್ತಾಯಿದೆ, ನಾವು ಇನ್ನೂ ಏನೋ ಇನ್ಕಂಪ್ಲೀಟ್ ಇದೆ ನಮ್ಮ ಓದೋದ್ರಲ್ಲಿ, ನಮ್ಮ ಪ್ರಿಪ್ರೇಷನ್ ಕರೆಕ್ಟಾಗಿ ಆಗಿಲ್ಲ ಅನ್ನೋ ಫೀಲ್ ಬರುತ್ತೆ. ಇದು ನಿಮ್ಮೊಬ್ಬರಿಗೆಲ್ಲ, ಇದು ಆಲ್ಮೋಸ್ಟ್ ಎಲ್ಲ ಆಸ್ಪಿರೆಂಟ್ಸ್ಗಳು ಏನಿರ್ತಾರಲ್ಲ, ಸ್ಪರ್ಧಾರ್ಥಿಗಳು, ಪ್ರತಿಯೊಬ್ಬರಿಗೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಈ ಪ್ರಾಬ್ಲಮಿಂದ ಹೊರಗೆ ಹೆಂಗೆ ಬರೋದು, ಆಮೇಲೆ ಕ್ವಶನ್ನ ನಾವು ಯಾವ ಥರ ಅಟೆಂಪ್ಟ್ ಮಾಡಬೇಕು, ಯಾವ ಥರ ಕ್ವಶನ್ಸ್ನ ಕೇಳ್ತಾರೆ. ಸೊ ಈ ಥರ ಐಡಿಯಾ ನಮ್ಗೆ ಎಲ್ಲಿಂದ ಬರುತ್ತಂದರೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ. ಇತ್ತೀಚೆಗಿನ ಟ್ರೆಂಡ್ ಏನಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಿಂದ ಆಗಿರ್ಬೋದು, ಇಲ್ಲ ಬೇರೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿಂದ ಆಗಿರ್ಬೋದು, ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮಿಂದ ಕ್ವಶನ್ಸ್ನ ಅಲ್ಲಿಂದ ಇನ್ಸ್ಪಿರೇಷನ್ ತೊಗೊಂಡು, ಅಲ್ಲಿಂದ ಸ್ಫೂರ್ತಿ ತೊಗೊಂಡು ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಹೀಗಾಗಿ ನಾವು ಈ ಚಾಪ್ಟರ್ ರಿಲೇಟೆಡು ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳಿರೋಂಥ ಕ್ವಶನ್ಸ್ನ ಅನಲೈಸ್ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಥಿಯರಿನ ಓದ್ಕೊಂಡು ಸೈಡ್ ಬೈ ಸೈಡು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡ್ಕೋತ ಹೋದಂಗೆ ನಮಗೆ ಈ ಚಾಪ್ಟರ್ ಮೇಲೆ ಫುಲ್ ಕಂಟ್ರೋಲ್ ಸಿಗುತ್ತೆ. ಸೊ ಹೀಗಾಗಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಈ ಚಾಪ್ಟರ್ನ ಮೇಲೆ ನಾವು ಕಾನ್ಫಿಡೆನ್ಸ್ ಬರಬೇಕು, ಕ್ವಶನ್ಸ್ನ ಸಾಲ್ವ್ ಆಗಬೇಕು. ನಮ್ಗೆ ಇಲ್ಲಿ ಕ್ವಶನ್ಸ್ ಸಾಲ್ವ್ ಮಾಡೋವಂಗೆ ಏನು ಬೇಕೋ ಅದನ್ನಷ್ಟೇ ನಾವು ಓದ್ಕೊಂಡು ಹೋಗೋದು. ಸುಮ್ಮನೆ ಜಾಸ್ತಿ ಓದ್ಕೊಂಡು ಜಾಸ್ತಿ ಇದು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣಂತೆ. ಸೊ ಪ್ರಸ್ತಾವನೆ ನಿಮ್ಗೆ ಗೊತ್ತಿರ್ಬೋದು, ಬಟ್ ಆದರೂ ಒಂದು ಸಲ ಹೇಳ್ತೀನಿ. ಪ್ರಸ್ತಾವನೆ ಅಂದರೆ ಏನಲ್ಲ, ನಮ್ಮ ಸಂವಿಧಾನ ಎಲ್ಲ ರೆಡಿ ಆದಮೇಲೆ ಲಾಸ್ಟಿಗೆ ನಮ್ಮ ಸಂವಿಧಾನದಲ್ಲಿ ಏನೇನು ಇದೆಯಲ್ಲ ಅದನ್ನೆಲ್ಲ ಒಂದು ಪೇಜಲ್ಲಿ ಕೊಟ್ಟಿರ್ತಾರೆ, ಅದನ್ನೇ ಪ್ರಸ್ತಾವನೆ ಅಂತೇವೆ. ಇದನ್ನು ಸಿಂಪಲ್ಲಾಗಿ ಹೇಳ್ಬೋದಂದ್ರೆ, ನಾವು ಯಾವುದೋ ಒಂದು ಸಿನಿಮಾ ಅಂದರೆ ಮೂವೀಸ್ ನೋಡೋಕೆ ಹೋಗ್ತೀವಲ್ಲ, ಅದು ನೋಡೋಕ್ಕಿಂತ ಮುಂಚೆ ಟ್ರೇಲರ್ ಬಿಟ್ಟಿರ್ತಾರೆ ಮೂವಿದನ್ನು. ಏನೋ ಟ್ರೇಲರ್, ಆ ಟ್ರೇಲರ್ ನೋಡಿದ್ರೆ ನಮಗೆ ಮೂವಿ ಏನು ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಮೂವಿ ಯಾವ ಥರ ಇರ್ಬೋದು ಅನ್ನೋದು ಗೊತ್ತಾಗುತ್ತೆ. ಅದೇ ಥರ ನಮ್ಮ ಪ್ರಸ್ತಾವನೆ ಕೂಡ, ಆ ಪ್ರಸ್ತಾವನೆ ನೋಡಿದ್ರೆ ನಮ್ಮ ಸಂವಿಧಾನ ಯಾವ ರೀತಿ ಅನ್ನೋದನ್ನು ಗೊತ್ತಾಗುತ್ತೆ. ಇಷ್ಟು ನೆನ್ಪಿಟ್ಕೋರಿ, ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಓಕೆನಾ. ಈ ಪ್ರಸ್ತಾವನೆ ಮೇಲೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಂತೆ. ಸೊ ಡೋಂಟ್ ವರಿ. ಇದೇನಿದೆಲ್ಲ ಎಂಟೈರು ಇದು ಪ್ರಸ್ತಾವನೆ ಮೇಲೆ ಇರುವಂಥ ಒಂದು ಎಕ್ಸಾಕ್ಟ್ ನಮ್ಮ ಸಂವಿಧಾನದಲ್ಲಿ ಏನು ಎಕ್ಸಾಕ್ಟ್ ವರ್ಡ್ಸ್ ಇದಾವಲ್ಲ ಆ ಎಕ್ಸಾಕ್ಟ್ ವರ್ಡ್ಸ್ನ ಇಲ್ಲಿ ಇಟ್ಟಿರೋದು. ಸೊ ಇಲ್ಲಿ ನಿಮ್ಗೆ ನೋಡ್ಬೋದು 3 ಪ್ಯಾರಾಗ್ರಾಫ್ ಇದ್ದಾವೆ. ಈ 3 ಪ್ಯಾರಾಗ್ರಾಫು ಅದರದ್ದೇ ಆದಂಥ ಒಂದು ವಿಶೇಷ ಐತೆ. ಏನು ಅನ್ನೋದನ್ನು ನಾವು ನೋಡ್ಕೊಂಡು ಹೋಗೋಣ. ಫಸ್ಟ್ನೇ ಪ್ಯಾರಾಗ್ರಾಫಲ್ಲಿ ನಾವು ಭಾರತದ ಜನರು ಅನ್ನೋದು ಈ ವರ್ಡ್ ನೋಡ್ಬೋದು. ಅದ್ರ ಜೊತೆಗೆ ಇವು ಕೆಲವೊಂದು 5 ಶಬ್ದಗಳು ಹೈಲೈಟ್ ಮಾಡಿರೋದು ನೋಡ್ಬೋದು. ಸಾರ್ವಭೌಮ, ಸಮಾಜದ ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಈ ಫಸ್ಟ್ನೇ ಪ್ಯಾರಾಗ್ರಾಫ್ ಏನು ಹೊರಟಿದೆ ಅಂದರೆ, ಫಸ್ಟ್ನೇ ಪ್ಯಾರಾಗ್ರಾಫಲ್ಲಿ ಇದು ನಾವು ಭಾರತ ಜನರು ಅನ್ನೋದು ಏನೈತಲ್ಲ, ನಾವು ಭಾರತದ ಜನರು, ಇದು ನಮ್ಮ ಸಂವಿಧಾನಕ್ಕೆ ಎಲ್ಲಿಂದ ಅಧಿಕಾರ ಸಿಕ್ತು, ನಮ್ಮ ಸಂವಿಧಾನದ ಅಧಿಕಾರ ಮೂಲ ಏನು ಅನ್ನೋದು. ಯಾಕಂದರೆ ಒಂದು ಸಂವಿಧಾನಕ್ಕೆ ಅಧಿಕಾರ ಯಾರಾದರೂ ಕೊಟ್ಟರೆ ತಾನೇ ಅದಕ್ಕೆ ಸಂವಿಧಾನ ಅನ್ನೋಕ್ಕಾಗುತ್ತೆ. ಇವಾಗ ನೀವು ಜಸ್ಟ್ ಒಂದು ಬುಕ್ ಬರೆದು ಇದು ಸಂವಿಧಾನ ಅಂದರೆ ಆಗ್ಬಿಡುತ್ತಾ? ಇಲ್ಲ. ಯಾಕಂದರೆ ಅದಕ್ಕೆ ಆದಂಥ ಒಂದು ಅಧಿಕಾರ ಸಿಗಲೇಬೇಕು. ಆ ಅಧಿಕಾರ ನಮ್ಮ ಸಂವಿಧಾನಕ್ಕೆ ಎಲ್ಲಿಂದ ಸಿಕ್ಕಿರೋದಂದ್ರೆ ನಮ್ಮಿಂದ ಸಿಕ್ಕಿರೋದು, ಅಂದರೆ ಭಾರತದ ಪ್ರಜೆಗಳು, ಅಂದರೆ ನಾವು ಭಾರತದ ಜನರಿಂದ. ಹೀಗಾಗಿ ಈ ವರ್ಡ್ ಏನು ಮಾಡುತ್ತಂದರೆ ಅಧಿಕಾರದ ಮೂಲದ ಬಗ್ಗೆ ಹೇಳ್ತೇನೆ. ಅದೇ ರೀತಿ ಏನಂದರೆ ಈ 5 ವರ್ಡ್ಸ್ ಏನಿದಾವಲ್ಲ, ಈ 5 ಏನು ವರ್ಡ್ ಇದಾವಲ್ಲ, ಈ 5 ವರ್ಡ್ ಏನು ಹೇಳುತ್ತಂದರೆ ನಮ್ಮ ಸಂವಿಧಾನ ರಚನಾಕಾರರು ಏನಿದ್ರಲ್ಲ ಅವರು ನಮ್ಮ ದೇಶನ ಮುಂದೆ ಯಾವ ರೀತಿ ನಿರ್ಮಾಣ ಮಾಡಬೇಕು, ನಮ್ಮ ದೇಶದ ಸ್ವರೂಪ ಯಾವ ಥರ ಇರಬೇಕು ಅನ್ನೋದನ್ನು ಫಸ್ಟ್ನೇ ಪ್ಯಾರಾಗ್ರಾಫಲ್ಲಿ ಹಾಕಿದ್ದಾರೆ. ಹೀಗಾಗಿ ನಮ್ಮ ಫಸ್ಟ್ನೇ ಪ್ಯಾರಾಗ್ರಾಫಲ್ಲಿ ನಾವು ಏನು ನೋಡ್ತೇವೆ ಅಂದರೆ, ಫಸ್ಟು ಅಧಿಕಾರದ ಮೂಲ, ಅದ್ರ ಜೊತೆಗೆ ಏನು ನೋಡ್ತೀವಿ ಅಂದರೆ ಸ್ವರೂಪ, ನಮ್ಮ ದೇಶ ಯಾವ ರೀತಿ ನಿರ್ಮಾಣ ಮಾಡಬೇಕನ್ನೋದು. ಸೊ ಆಯಿತು, ನಮ್ಮ ದೇಶನ ಯಾವ ರೀತಿ ನಿರ್ಮಾಣ ಮಾಡಬೇಕನ್ನೋದನ್ನು ಹೇಳಿದ್ರು. ಮುಂದ್ಗಡೆ ಏನು ಮಾಡ್ತಾರಂದರೆ, ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಮುಂದೆ ಏನು ಮಾಡ್ತಾರಂದರೆ, ನಮ್ಮ ದೇಶ ತನ್ನ ನಾಗರಿಕರಿಗೆ ಏನು ಕೊಡೋಕ್ಕೆ ಇಷ್ಟಪಡುತ್ತೆ, ಏನು ಭರವಸೆ ಕೊಡ್ತಾ ಇದೆ ಅನ್ನೋದನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್ದಾರ ಇದ್ದಾರೆ. ಯಾವ ರೀತಿ ಭರವಸೆ ಕೊಡ್ತಾ ಇದ್ದಾರೆ ಅವರು, ಇಲ್ಲಿ ನೋಡಿರ್ಬೋದು ನೀವು. ನ್ಯಾಯ ಕೊಡ್ತೀವಿ ಅಂತೇಳಿ ಭರವಸೆ ಇಡ್ತಿದ್ದಾರೆ, ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಭರವಸೆ ಇಡ್ತಿದ್ದಾರೆ, ಸಮಾನತೆ ಕೊಡ್ತೀವಿ ಅಂತ ಭರವಸೆ ಇಡ್ತಿದ್ದಾರೆ, ಭ್ರಾತೃತ್ವದ ಬಗ್ಗೆ ಭರವಸೆ ಪಡ್ತಿದ್ದಾರೆ. ಬಟ್ ಇಲ್ಲಿ ನೀವು ಗಮನಿಸಬೇಕಾಗಿದ್ದು ಏನಂದರೆ, ಇವೆಲ್ಲ ಏನು ಭರವಸೆ ಇದಾವಲ್ಲ ಇವೆಲ್ಲ ನಾಗರಿಕ ಕೊಡಬೇಕನ್ನೋಂಥ ಭರವಸೆಗಳು, ಮತ್ತು ಇವು ಅವರ ಒಂದು ಉದ್ದೇಶ ಆಗಿರ್ತವೆ. ಹೀಗಾಗಿ 2ನೇ ಪ್ಯಾರಾಗ್ರಾಫ್ದಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಉದ್ದೇಶಗಳು ಮತ್ತು ಭರವಸೆಗಳನ್ನು ನೋಡ್ತೀವಿ ನಾವು. ಉದ್ದೇಶಗಳು ಮತ್ತು ಭರವಸೆಗಳು ನೀವು ಇಲ್ಲಿ ನೋಡ್ಬೋದು. ನ್ಯಾಯನ ಯಾವ ರೀತಿ ಕೊಡೋಕೆ ಅವ್ರು ಇಷ್ಟಪಡ್ತಾರೆ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ, ಇವೆಷ್ಟು ಥರ ನ್ಯಾಯಗಳು ನೋಡ್ಬೋದು ನಾವು. 3 ರೀತಿ ನ್ಯಾಯ ನೋಡ್ಬೋದು. ಇದು ಇಂಪಾರ್ಟೆಂಟಾಗಿ ಹೇಳ್ತಾ ಇರೋದು. ಇಲ್ಲಿ ಎಕ್ಸಾಮ್ಸ್ಗೆ ಕ್ವಶನ್ಸ್ ಕೇಳಿದ್ದಾರೆ. ನಾವು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡುವಾಗ
ತೋರಿಸ್ತೀನಿ ಅಂತ ನಿಮಗೆ ಯಾವ ಥರ ಕ್ವಶನ್ಸ್ನ ಫ್ರೇಮ್ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಸ್ವಾತಂತ್ರ್ಯನ ಯಾವ ರೀತಿ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ ಅವರು? 5 ರೀತಿಯ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಪ್ರತಿಯೊಂದು ವರ್ಡ್ ಟು ವರ್ಡ್ ನಾವು ಡೀಟೇಲಾಗಿ ಕವರ್ ಮಾಡ್ತೀವಿ. ಈ ಸ್ವರೂಪಗಳದು ಇವೆಲ್ಲ 5 ವರ್ಡ್ದು, ಆಮೇಲೆ ಇದ್ರ ಬಗ್ಗೆನು. ಸೊ ಡೋಂಟ್ ವರಿ, ಇಲ್ಲಿ ಜಸ್ಟ್ ಏನು ಈ ಪ್ರಿಯಂಬಲ್ ಮೇಲೆ ಯಾವ ಥರ ಕ್ವಶನ್ಸ್ಗಳು ಬರ್ತವೆ ಏನು ಅನ್ನೋದನ್ನ ಅಷ್ಟೇ ನೋಡ್ತಾ ಇರೋದು. ಸೊ ಸಾಮಾನ್ಯತೆಯನ್ನು ಎಷ್ಟು ವಿಧದಲ್ಲಿ ನೋಡ್ಬೋದು ನಾವು? 2 ರೀತಿಯಲ್ಲಿ ನೋಡ್ಬೋದು. ಸ್ಥಾನಮಾನದ ಅವಕಾಶ, ಭ್ರಾತೃತ್ವ, ಇವು ಸ್ಟಾರ್ಟಿಂಗ್ ಏನು 3 ಇದಾವಲ್ಲ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಇದನ್ನು ರಾಜ್ಯ ಅಂದರೆ ಇಲ್ಲಿ ರಾಜ್ಯ ಅಂದರೆ ಕರ್ನಾಟಕ ರಾಜ್ಯ, ಮಹಾರಾಷ್ಟ್ರ ರಾಜ್ಯ ಈ ಥರ ರಾಜ್ಯ ಅಲ್ಲ. ನೀವು ಸಂವಿಧಾನ ಬುಕ್ ಏನಾದರೂ ಓದಬೇಕಾದ್ರೆ, ಕಾನೂನು ಪುಸ್ತಕಗಳನ್ನ ಓದಬೇಕಾದ್ರೆ ಅಲ್ಲಿ ಏನಾದರೂ ರಾಜ್ಯ ಅಂತೇಳಿ ಏನಾದ್ರು ಬಂದರೆ, ಇಂಗ್ಲೀಷ್ನಲ್ಲಿ ಸ್ಟೇಟ್ ಅಂತಾರೆ, ಆ ಥರ ಏನಾದರೂ ಬಂದರೆ ಅದರ ಅರ್ಥ ಯಾವುದೋ ಒಂದು ಕರ್ನಾಟಕ, ಮಹಾರಾಷ್ಟ್ರ ಆ ಥರ ರಾಜ್ಯ ಅಲ್ಲ, ದೇಶ ಅಂತ ಕನ್ಸಿಡರ್ ಆಗುತ್ತೆ. ನೀವು ಬೇಕಂದ್ರೆ ಮೂಲಭೂತ ಹಕ್ಕುಗಳು ನಾವು ಓದುವಾಗ ಅಲ್ಲಿ ಆರ್ಟಿಕಲ್ 12 ರಾಜ್ಯದ ಒಂದು ಡೆಫಿನಿಷನ್ ಏನು ಅನ್ನೋದನ್ನ ಹೇಳಿದೆ. ಅದ್ರ ಪ್ರಕಾರ ಈ ರಾಜ್ಯ ಇರುತ್ತೆ. ಇಲ್ಲಿ ರಾಜ್ಯ ಅಂದರೆ ದೇಶ ಅಂತ ಅರ್ಥ ಆಯ್ತಾ? ಸೊ ಇಲ್ಲಿ ನಮ್ಮ ದೇಶ 3 ರೀತಿಯ ಭರವಸೆಗಳನ್ನ ನಮ್ಮ ಡೈರೆಕ್ಟ್ ನಾಗರಿಕ ಕೊಡೋಕ್ಕೆ ಹೇಳ್ತಾ ಇದೆ, ಭರವಸೆ ನೀಡ್ತದೆ. ಬಟ್ ಲಾಸ್ಟ್ನೇದು ಭ್ರಾತೃತ್ವ ಏನಿದೆಯಲ್ಲ, ಇದು ನಮಗೆ ಬಿಟ್ಟಿರೋದು. ಇದು ಏನು ನಮಗೆ ಬಿಟ್ಟಿರೋದು, ನಾವು ಇದನ್ನು ಪಾಲಿಸಬೇಕು. ನಮಗೆ ಪಾಲಿಸಲು ಇದೇನು ಮಾಡ್ತೀವಿ, ಸೂಚಿಸುತ್ತದೆ. 3 ಅದು ಕೊಡುತ್ತೆ, 1 ನಮ್ಮ ಪಾಲಿಸೋಕೆ ಹೇಳುತ್ತೆ. ಈ ರೀತಿಯಾಗಿ ನಾವು ಇದನ್ನು ಪಾಲಿಸಿದ್ರೆ ಇವು ಆಟೋಮೆಟಿಕ್ಕಾಗಿ ಪ್ರತಿಯೊಬ್ಬರು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೇ ನಾವು ಒಬ್ರಿಗೊಬ್ಬ ಗಣತೆಗೆ, ನಾವು ರಾಷ್ಟ್ರದ ಏಕತೆಗೆ, ಸಮಗ್ರತೆಗೆ ನಾವೇನಾರು ಧಕ್ಕೆ ತರಂಗೆ ಮಾಡಿದ್ರೆ ಇವು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಇದನ್ನು ಅವ್ರು ಕೊಡೋಕ್ಕೂ ಆಗಲ್ಲ, ಅದು ಭರವಸೆ ಈಡೇರಿಸೋಕ್ಕಾಗಲ್ಲ. ಹೀಗಾಗಿ ಇದನ್ನು ನಮಗೆ ಬಿಟ್ಟಿರೋದು. ನೆಕ್ಸ್ಟು ಈ ಪ್ಯಾರಾಗ್ರಾಫು, ಲಾಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಏನು ನೋಡ್ತೀವಿ ಅಂದರೆ ಈ ಒಂದು ಡೇಟ್ ನೋಡ್ತೀವಿ, 1949 ನವೆಂಬರ್ 26. ಈ ಡೇಟ್ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ಈ ಡೇಟ್ ಏನು ಹೇಳುತ್ತೆ ಅಂದರೆ ನಮ್ಮ ಸಂವಿಧಾನನ ಯಾವಾಗ ಅಂಗೀಕರಿಸಿದ್ದೇವೆ ಅನ್ನೋದನ್ನ ಬಗ್ಗೆ ಹೇಳುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಯಾವ ಥರ ಇದೆ, ಯಾಕೆ ಇಂಪಾರ್ಟೆಂಟ್ ಅಂದರೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದರೆ ಆಲ್ರೆಡಿ ಕೇಳಿದಾರೆ ಕೂಡ, 1950 ಜನವರಿ 26 ನಾವು ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲ, ಪ್ರಸ್ತಾವನೆಯಲ್ಲಿ ಉಲ್ಲೇಖವಾಗಿರುವಂಥ ಒಂದೇ ಒಂದು ಡೇಟ್ ಯಾವುದಂದರೆ ಅದು 1949 ನವೆಂಬರ್ 26. ಇದನ್ನು ಉಲ್ಲೇಖ ಮಾಡೇ ಇಲ್ಲ. ಇದು ಸಂವಿಧಾನ ಜಾರಿಗೆ ಬಂದಂಥ ದಿನ. ಹೀಗಾಗಿ ಪ್ರಸ್ತಾವನೆಯಲ್ಲಿ ಇದ್ದಂಥ ಡೇಟ್ ಒಂದೇ ಒಂದು ಯಾವುದಂದರೆ 1946 ನವೆಂಬರ್ 26. ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ, ಓಕೆನಾ? ಸೊ ಇದು ಲಾಸ್ಟ್ನೇ ಪ್ಯಾರಾಗ್ರಾಫ್ ಏನು ಹೇಳುತ್ತೆ ಅಂದರೆ ನಮಗೆ ಸಂವಿಧಾನ ಅಂಗೀಕಾರವಾದ ದಿನದ ಬಗ್ಗೆ ಹೇಳ್ತದೆ. ಸಂವಿಧಾನ ಅಂಗೀಕಾರ ದಿನಾಂಕ. ಅರ್ಥ ಆಯ್ತಾ? ಸೊ ಇದು ಪ್ರಿಯಂಬಲ್ನ ಯಾವ ರೀತಿಯನ್ನು ಪ್ಯಾರಾಗ್ರಾಫ್ನ ನಾವು ಏನು ಬೈಫರ್ಗ್ಯುಲೇಷನ್ ಮಾಡಿಬಿಟ್ಟು ಒಂದೊಂದಾಗಿ ನೋಡ್ತಾ ಹೋದೆ. ಇವಾಗ ನಾವೇನು ನೋಡ್ತೀವಿ ಅಂದರೆ ಕೆಲವೊಂದಿಷ್ಟು ಈ ಪ್ರಿಯಂಬಲ್ ಮೇಲೆ ಅಂದರೆ ಈ ಪ್ರಸ್ತಾವನೆ ಮೇಲೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನೋಡ್ತೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವಂಥ ಪಾಯಿಂಟ್ಸ್ಗಳು. ಈ ಪ್ರಸ್ತಾವನೆ ಆಗೋಕ್ಕಿಂತ ಮುಂಚೆ ಇದ್ರದ್ದು ಮೂಲ ನೋಡ್ಕೊಂಡು ಹೋದರೆ ನಾವು ಏನು ನೋಡ್ತೀವಿ ಅಂದರೆ ಸಂವಿಧಾನ ರಚನಾಕಾರಗಳ ಕೆಲವೊಂದಿಷ್ಟು ಧ್ಯೇಯಗಳಿತ್ತು. ಧ್ಯೇಯಗಳಂದ್ರೆ ಏನು? ಧ್ಯೇಯಗಳಂದರೆ ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ ನಾವು ಪ್ರತಿ ವರ್ಷ ನ್ಯೂ ಇಯರ್ ಬರ್ತಂದ್ರೆ ಹೊಸ ರೆಸಲ್ಯೂಷನ್ಸ್ ತೊಗೊಳಕ್ಕೆ ಇಷ್ಟಪಡ್ತೀವಿ. ನಮ್ದು ಈ ಥರ ರೆಸಲ್ಯೂಷನ್ಸ್ ಇದೆ, ನಾವು ಈ ಥರ ಮಾಡ್ಬೇಕಂತಿದ್ದೀವಿ, ನಮ್ಮ ಥರ ಕನಸಿದೆ, ಆ ಥರ. ಅದೇ ರೀತಿ ನಮ್ಮ ಸಂವಿಧಾನದ ನಿರ್ಮಾಪಕರು ಏನಿದ್ರಲ್ಲ ಅವ್ರುಗಳು ತಮ್ಮದೇ ಆದಂಥ ಕೆಲವೊಂದು ಧ್ಯೇಯಗಳನ್ನಿತ್ತು. ಆ ಧ್ಯೇಯಗಳನ್ನ ಒಂದು ಡಾಕ್ಯುಮೆಂಟ್ ಮಾಡಿ ಸಂವಿಧಾನದಲ್ಲಿ ಪಾಸ್ ಮಾಡ್ತಾರೆ. ಅದನ್ನು ಏನಂತಾರೆ, ಧ್ಯೇಯಗಳ ನಿರ್ಣಯ ಅಂತಾರೆ. ಈ ಧ್ಯೇಯಗಳ ನಿರ್ಣಯನ ಜವಾಹರ್ಲಾಲ್ ನೆಹರು ಅವರು, ಯಾರು ಜವಾಹರ್ಲಾಲ್ ಇವ್ರು ಏನು ಮಾಡ್ತಾರೆ ಅಂದರೆ ಈ ಡೇಟ್ ಭಾಳ ಇಂಪಾರ್ಟೆಂಟು. ಯಾವುದು? 13 ಡಿಸೆಂಬರ್ 1946. ಈ ಡೇಟಿಗೆ ಏನಿದೆಲ್ಲ, ಈ ಡೇಟಿಗೆ ಇವ್ರು ಏನು ಮಾಡ್ತಾರೆ ಅಂದರೆ ಸಂವಿಧಾನ ಸಭೆಯಲ್ಲಿ ಮಂಡಿಸ್ತಾರೆ. ಏನು ಮಂಡಿಸೋದು ಅಂದರೆ ಜಸ್ಟ್ ಏನು, ಈ ಥರ ನಮ್ಮ ಯೋಚನೆಗಳಿದ್ದಾವೆ, ಈ ಥರ ನಮ್ಮ ಧ್ಯೇಯಗಳಿದ್ದಾವೆ, ನಾವು ಇದನ್ನು ಮುಂದುಗಡೆ ಇಡ್ತೀವಿ, ಇದ್ರ ಬಗ್ಗೆ ನಿರ್ಣಯ ಮಾಡಿರಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿರಿ ಅಂತ ಸಂವಿಧಾನ ಸಭೆ ಮುಂದುಗಡೆ ಇಡೋದನ್ನೇ ಮಂಡಿಸೋದಂತ ಅರ್ಥ ಆಗುತ್ತೆ. ಈ ಡೇಟ್ ಒಂದು ಇಂಪಾರ್ಟೆಂಟ್. ಏನಂದರೆ ಸಂವಿಧಾನ ಸಭೆಯಲ್ಲಿ ಧ್ಯೇಯಗಳ ನಿರ್ಣಯನ ಯಾವಾಗ ಮಂಡಿಸೋರು ಅಂದ್ಬಿಟ್ಟು 13 ಡಿಸೆಂಬರ್ 1946 ಮಂಡಿಸಿದ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಧ್ಯೇಯಗಳ ನಿರ್ಣಯನ 13 ಡಿಸೆಂಬರ್ 1946 ಸಂವಿಧಾನ ಸಭೆಯಲ್ಲಿ ಮಂಡಿಸಿದ ಆದಮೇಲೆ ನೆಕ್ಸ್ಟ್ ಡೇಟ್ 22 ಜನವರಿ 1947 ಏನಾಗುತ್ತೆ ಅಂದರೆ ನೋಡ್ಬೋದು ಇಲ್ಲಿ 1946 1947 ಜಸ್ಟ್ 1 ಮಂತ್ ಆದಮೇಲೆ ಈ ಡೇಟಿಗೆ ಏನು ಮಾಡ್ತಾರೆ ಅಂದರೆ ಸಂವಿಧಾನ ಸಭೆ ಏನು ಮಾಡ್ತಾರೆ ಅಂದರೆ ಧ್ಯೇಯಗಳ ನಿರ್ಣಯ ಮಾಡ್ತಾರೆ ಅಂದರೆ ಅಂಗೀಕಾರ ಆಗುತ್ತೆ.
ನೆಕ್ಸ್ಟ್ ಈ ಅಂಗೀಕಾರ ಆದಂತಹ ಈ ಧ್ಯೇಯಗಳ ನಿರ್ಣಯ ಏನಾಗುತ್ತಂದರೆ ಮುಂದೆ ನವೆಂಬರ್ 26 ಈ ಡೇಟ್ ಇಂಪಾರ್ಟೆಂಟು. ಇವು ಪ್ರತಿಯೊಂದು ಡೇಟ್ ಇಂಪಾರ್ಟೆಂಟು. 1949ಕ್ಕೆ ಏನಾಗುತ್ತಂದರೆ 2 ವರ್ಷ ಆದಮೇಲೆ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡು ಕೆಲವೊಂದಿಷ್ಟು ಡಿಬೇಟ್ನ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದ್ರೆ 49 ಜನವರಿ 26ಕ್ಕೆ ಪ್ರಸ್ತಾವನೆಯಾಗಿ ಭಾರತ ಸಂವಿಧಾನ ಪ್ರಸ್ತಾವನೆಯಾಗಿ ಅಂಗೀಕಾರ ಮಾಡ್ಕೋತಾರೆ. ಮೊದಲೇನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಮಂಡಿಸ್ತಾರೆ. ಆಮೇಲೆ ಅದೇ ಧ್ಯೇಯಗಳ ನಿರ್ಣಯ ಏನು ಮಾಡ್ತಾರೆ ಅಂದರೆ 28 ಜನವರಿ 1947ಕ್ಕೆ ಅಂಗೀಕಾರ ಮಾಡ್ತಾರೆ. ಆದ ನೆಕ್ಸ್ಟು 2 ವರ್ಷದವರೆಗೂ ಏನು ಮಾಡ್ತಾರೆ ಅಂದರೆ ಅದ್ರ ಮೇಲೆ ಚರ್ಚೆ ಮಾಡ್ತಾರೆ, ಒಂದಿಷ್ಟು ಮಾರ್ಪಾಡು ಮಾಡ್ತಾರೆ. ಅದನ್ನು ಮಾಡಿದಾದ್ಮೇಲೆ ನವೆಂಬರ್ 26, 1949ಕ್ಕೆ ಏನು ಮಾಡ್ತಾರೆ ಅಂದರೆ ಪ್ರಸ್ತಾವನೆಯಾಗಿ ಅಂಗೀಕಾರ ಮಾಡ್ತಾರೆ. ಇದಾಗಿದ್ದು ನೆಕ್ಸ್ಟು ಒಂದು 3 ತಿಂಗಳಿಗೆ ಅಂದರೆ ಜನವರಿ 26, 1956ಕ್ಕೆ ಏನಾಗುತ್ತಂದರೆ ಈ ಪ್ರಸ್ತಾವನೆ ಏನಾಗುತ್ತೆ ಅಂದರೆ ಪ್ರಸ್ತಾವನೆ ಕಂಪ್ಲೀಟಾಗಿ ಏನಾಗುತ್ತೆ ಅಂದರೆ ಜಾರಿಗೆ ಬರುತ್ತೆ. ಸೊ ಈ 4 ಡೇಟ್ಗಳು ತುಂಬ ಇಂಪಾರ್ಟೆಂಟು. ಈ ಎಲ್ಲ ಡೇಟ್ಗಳ ಮೇಲೆ ಕ್ವಶನ್ಸ್ನ ಆಲ್ರೆಡಿ ಫ್ರೇಮ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ. ಸೊ ಇಲ್ಲಿಂದ MCQs ಒಂದು MCQs ಆಗುತ್ತೆ, ಇಲ್ಲಿಂದ ಒಂದು MCQ, ಇಲ್ಲಿಂದ ಒಂದು MCQ, ಇಲ್ಲಿಂದ ಒಂದು MCQ. ಈಗ ನಾವು ಈ ಟಾಪಿಕ್ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಈ ಟಾಪಿಕ್ ಮೇಲೆ ತುಂಬ ಕ್ಲಾರಿಟಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 1 by 1 ನಾವು ಕ್ವಶನ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಏನು ಹೇಳುತ್ತೆ? ಜವಾಹರ್ಲಾಲ್ ನೆಹರು ಮಂಡಿಸಿದ ಧ್ಯೇಯಗಳ ನಿರ್ಣಯಗಳನ್ನು ಸಂವಿಧಾನ ಸಭೆಯು ಡ್ಯಾಶ್ರಂದು ಅಂಗೀಕರಿಸಿ. ಇಲ್ಲಿ ಸಂವಿಧಾನ ಸಭೆ ಯಾವತ್ತು ಅಂಗೀಕರಿಸಿತ್ತು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಅಲ್ಲಿ ನೋಡ್ಬೋದು ನೀವು, ಇದು HSTR ಎಕ್ಸಾಮಲ್ಲಿ ಕೇಳಿದ್ದಾರೆ. 4 ಆಪ್ಷನ್ಸ್ ಇದಾವೆ. ಇಲ್ಲಿ ಏನಂದರೆ ನಮಗೆ 13 ಡಿಸೆಂಬರ್ 1946, 22 ಜನವರಿ 47, 11 ಡಿಸೆಂಬರ್ 28 ಡೇಟ್ ಕೊಟ್ಟಿದ್ದಾರೆ. ನಾವು ಇಷ್ಟೊತ್ತು ಪ್ರಸ್ತಾವನೆ ಬಗ್ಗೆ ಮಾತಾಡುವಾಗ ಧ್ಯೇಯಗಳ ನಿರ್ಣಯ ಬಗ್ಗೆ ಮಾತಾಡಿದ್ವಿ. ಧ್ಯೇಯಗಳ ನಿರ್ಣಯ ಅಂದರೆ ಧ್ಯೇಯಗಳ ನಿರ್ಣಯ ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತಾರೆ. ಕೆಲವೊಂದು ವರ್ಡ್ಸ್ನ ಇಂಗ್ಲೀಷಲ್ಲಿ ನೀವು ನೆನ್ಪಿಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಕ್ಸಾಮಲ್ಲಿ ಕೆಲವೊಂದ್ಸಲ ಏನು ಮಾಡ್ತಾರೆ ಅಂದರೆ ಕನ್ನಡ ವರ್ಡ್ಸ್ ಕೇಳಲ್ಲ, ಕೆಲವೊಂದ್ಸಲ ಇಂಗ್ಲೀಷ್ ವರ್ಡ್ಸ್ ಕೇಳ್ತಾರೆ. ಸೊ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂದರೆ ಧ್ಯೇಯಗಳ ನಿರ್ಣಯ ಏನಿದೆಯಲ್ಲ ಇದನ್ನು ಜವಾಹರ್ಲಾಲ್ ನೆಹರು ಅವರು ಮಂಡಿಸ್ತಾರೆ. ಅದನ್ನು ಮುಂದೆ ಸಂವಿಧಾನ ಸಭೆ ಏನಾಗುತ್ತೆ ಅಂದರೆ ಅದನ್ನು ಅಂಗೀಕರಿಸುತ್ತೆ. ಯಾವಾಗತ್ತಂದ್ರೆ ಈ 2 ಡೇಟ್ ಇದಾವೆ, ಒಂದು 13 ಡಿಸೆಂಬರ್, ಇನ್ನೊಂದು 22 ಜನವರಿ. ಈ 2 ಡೇಟಲ್ಲಿ ಒಂದು ಡೇಟ್ ಇದೆ. ನಾವು ಧ್ಯೇಯಗಳ ನಿರ್ಣಯ ಟಾಪಿಕ್ನ ಹೇಳುವಾಗ ನೋಡಿದ್ವಿ. ಏನು 13 ಡಿಸೆಂಬರ್ ಏನಾಗುತ್ತೆ, ಇದು ಮಂಡನೆ ಮಾಡ್ತಾರೆ 13 ಡಿಸೆಂಬರ್ 13. ಆಮೇಲೆ ಜನವರಿ 22, 1947 ಇಲ್ಲಿ ಏನಾಗುತ್ತೆ ಅಂದರೆ ಅಂಗೀಕರಿಸ್ತಾರೆ. ಹೌದಾ? ಇದೇನು ಡಿಸೆಂಬರ್ 13, 1946 ಮಂಡಿಸಿರೋದು. ಸೊ ಇಲ್ಲಿ ಇದು ಮಂಡಿಸಿರೋ ದಿನ, ಇದು ಮಂಡನೆ ಮಾಡಿರೋ ದಿನ. ಇದು ಏನಂದ್ರೆ ಅಂಗೀಕರಿಸಿದ ದಿನ. ಹಿಂಗಾಗಿ ಆಪ್ಷನ್ ಬಿ ರೈಟ್ ಆಗುತ್ತೆ. ಇದು ಯಾವುದಕ್ಕೆ ಯೂಸ್ ಇಲ್ಲ. ಸೊ ಇದೇನು ಮಂಡನೆ, ಇದು ಅಂಗೀಕಾರ. ನೆಕ್ಸ್ಟ್ ಕ್ವಶನ್ ಬಂದು ಭಾರತದಲ್ಲಿ ರಾಜಕೀಯ ದತ್ತ ಅಧಿಕಾರದ ಮೂಲ ಯಾರಂತ ಕೇಳ್ತಾ ಇದ್ದಾರೆ. ಇಲ್ಲೇನು ಕೇಳ್ತಿದ್ದಾರೆ ಅಂದ್ರೆ ಸಿಂಪಲ್ ಆಗಿ ನಮ್ಮ ದೇಶದಲ್ಲಿ ಅಧಿಕಾರದ ಮೂಲ ಏನನ್ನು ಕೇಳ್ತಿದ್ದಾರೆ. ನಾವು ನೋಡಿತೀವಿ ಏನು ಇಲ್ಲಿ ಸಂಸತ್ತು, ಇಲ್ಲಿ ಆಪ್ಷನ್ಸ್ ಕೂಡ ಕೆಲವೊಂದು ಹೆಂಗೆ ಎಲಿಮಿನೇಟ್ ಮಾಡೋದು ಅಂದರೆ ಈಜಿ ಎಲಿಮಿನೇಟ್ ಮಾಡು. ಸಂಸತ್ತು ಆಮೇಲೆ ರಾಜ್ಯ ಸರ್ಕಾರಗಳು ಯಾವುದೇ ಥರ ಅಧಿಕಾರಗಳು ಇವು ಮೂಲ ಅಲ್ಲೇ ಅಲ್ಲ. ಇಲ್ಲಿ ನಮ್ಮ ಕನ್ಫ್ಯೂಷನ್ ಎಲ್ಲಿ ಬರುತ್ತೆ ಅಂದರೆ ಒಂದು ಸಂವಿಧಾನ, ಇನ್ನೊಂದು ಪ್ರೊಜೆಕ್ಟ್. ಬಟ್ ಅಲ್ಟಿಮೇಟ್ ಆಗಿ ನಾವು ಅಂತಿಮವಾಗಿ ನೋಡಿದ್ರೆ ನಮ್ಮ ಸಂವಿಧಾನನೇ ಖುದ್ದಾಗಿ ಹೇಳುತ್ತೆ ಮೊದಲನೇ ಸಾಲಲ್ಲಿ ನಾವು ಭಾರತದ ಜನರು. ಹೀಗಾಗಿ ಅದು ಭಾರತದಲ್ಲಿ ಅಂತಿಮ ಅಧಿಕಾರದ ಮೂಲ ಯಾರಂದರೆ ಅದು ತನ್ನ ನೇರವಾದ ಅಧಿಕಾರ ಎಲ್ಲಿಂದ ಪಡ್ಕೋತಿದೆ ಅಂದರೆ ಅದು ಭಾರತದ ಜನರಿಂದ ಅಂತ ಹೇಳ್ತಾ ಇದೆ. ಹೀಗಾಗಿ ಭಾರತದ ಜನರ ಪ್ರಜೆಗಳು. ಹೀಗಾಗಿ ಆಪ್ಷನ್ಸ್. ಸೊ ಈ ಕ್ವಶನ್ ಸೇಮ್ ಪ್ರಿವಿಯಸ್ ಇಯರ್ ಕ್ವಶನ್ ಏನಿದೆಯಲ್ಲ PSI 2002 ಕೇಳಬೇಕು, ಸೇಮ್ ಅದರಂಗೆ ಮತ್ತು 16ರಲ್ಲಿ ಕೇಳಿದ್ದಾರೆ. ಬಟ್ ಏನಂದರೆ ಸ್ವಲ್ಪ ಕ್ವಶನ್ನ ಟೋನ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಕೂಡ ಏನು ಅದು ಭಾರತದ ಸಂವಿಧಾನ ಅಧಿಕಾರದ ಆಕಾರ ಅಂದರೆ ಎಲ್ಲ ಅಧಿಕಾರ ಆಕಾರ ಅಂದರೆ ಯಾರು, ಅಧಿಕಾರ ಮೂಲ ಅಂದ್ರೆ ಎರಡು ಒಂದೇ. ಸೊ ಇಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಭಾರತ ಪ್ರಜೆಗಳೇ ಆಗಿರ್ತಾರೆ. ಇದು ಸೆಕೆಂಡ್. ಇಲ್ಲಿ ಕೂಡ ಈ ಕ್ವಶನ್ ನೋಡಿ, ಭಾರತ ಸಂವಿಧಾನ ಪೀಠಿಕೆ ಪ್ರಸ್ತಾವನೆ ಎರಡು ಒಂದೇ, ಶಬ್ದಗಳು ಅಷ್ಟೇ ಬೇರೆ ಬೇರೆ. ಸೊ ಈ ಪೀಠಿಕೆನ ಯಾವ ಸಂವಿಧಾನ ಎರವಲು ಪಡೆದಲಾಗಿದೆ ಅಂತ ಕೇಳ್ತಿದ್ದಾರೆ. ಏನಂದ್ರೆ ನಮ್ಮ ಸಂವಿಧಾನ ಮಾಡುವಾಗ ನಿಮ್ಗೆ ಗೊತ್ತಿರ್ಬೋದು, ಬೇರೆ ಬೇರೆ ದೇಶದಿಂದ ಸ್ಫೂರ್ತಿ ತೊಗೊಂಡಿದ್ದಾರೆ, ಕಲ್ಪನೆಗಳನ್ನು ತೊಗೊಂಡಿದ್ದಾರೆ. ಅದನ್ನ ಏನಂತಾರೆ ಅಂದ್ರೆ ಎರವಲು ಅಂತಾರೆ. ಹಿಂಗಾಗಿ ಬೇರೆ ಬೇರೆ ಭಾಗಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಎರವಲು ಪಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ದೇಶದ ಪೀಠಿಕೆ ಏನಿದೆಯಲ್ಲ ಅಂದ್ರೆ ಪ್ರಸ್ತಾವನೆ
ಇದನ್ನ ನಾವು ಎಲ್ಲಿಂದ ಸ್ಫೂರ್ತಿ ತೊಗೊಂಡಿದ್ದೀವಿ ಅಂದ್ರೆ USA ಇಂದ. USA ಅಂದ್ರೆ ಏನು? USA ಅಂದ್ರೆ ಅಮೇರಿಕ. ಇದು ಅಮೇರಿಕ. USA ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕ ಅಂತ ಕರೀತಾರೆ. ಯುನೈಟೆಡ್. ಇನ್ನೊಂದು ವಿಶೇಷ ಏನಂದ್ರೆ ಈ ಅಮೇರಿಕಾದಿಂದ ನಾವು ಏನೇನು ನೋಡ್ತೀವಿ ಅಂದ್ರೆ ಈ ಅಮೇರಿಕ ವಿಶ್ವದಲ್ಲಿ ಫಸ್ಟ್ ಟೈಮ್ ಅಂದ್ರೆ ಮೊದಲ ಬಾರಿಗೆ ಏನ್ ಮಾಡಿತ್ತಂದ್ರೆ ಮೊದಲ ಬಾರಿಗೆ ಸಂವಿಧಾನ ಲಿಖಿತ ಸಂವಿಧಾನ ಹೊಂದಿರೋದು ಇದು. ಈ ಪ್ರಪಂಚದಲ್ಲಿ ಮೊದಲು ಯಾರಾದರೂ ಒಂದು ಲಿಖಿತ ಸಂವಿಧಾನ ಹೊಂದಿದ್ರೆ ಅದು ಅಮೇರಿಕನೇ. ಅದ್ರ ಜೊತೆಗೆ ಮೊದಲ ಬಾರಿಗೆ ತಮ್ಮ ಸಂವಿಧಾನ ಪೀಠಿಕೆ ಅಳವಡಿಸ್ಕೊಂಡವ್ರು ಇವರೇ. ಏನು ಸಂವಿಧಾನ ಬರೆದವರು ಫಸ್ಟ್ ಇವರೇ, ಪೀಠಿಕೆನ ಅಳವಡಿಸ್ಕೊಂಡವ್ರು ಇವರೇ. ಮತ್ತು ನೀವು ನೋಡ್ಬೋದು ಪ್ರಸ್ತಾವನೆಯಲ್ಲಿ ಮೊದಲನೇ ಸಾಲ ನೋಡಿರ್ತೀವಲ್ಲ ನಾವು ಏನು, ನಾವು ಭಾರತದ ಜನರು, ಈ ಒಂದು ವರ್ಡ್ ಏನಿಗಲ್ಲ, ಈ ವರ್ಡ್ ಕೂಡ ನಾವು ಎಲ್ಲಿದ್ದು ಸ್ಫೂರ್ತಿ ತಗೊಂಡಿದ್ದೇವೆ ಅಂದ್ರೆ ಇದು ಕೂಡ ನಾವು ಅಮೇರಿಕದಿಂದ ತಗೊಂಡಿದ್ದೀವಿ. ನಾವು ಭಾರತ ಜನ ಅನ್ನೋದು ಹೇಳಿಲ್ಲ, ಅಮೇರಿಕದಲ್ಲಿ ಕೂಡ ಯಾವ ರೀತಿ ಐತಂದ್ರೆ ವಿ ದಿ ಪೀಪಲ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕ ಅಂತಿದೆ. ಇದನ್ನು ಕನ್ನಡದಲ್ಲಿ ನಾವು ಮಾಡಿ ನೋಡಿದ್ರೆ ನಾವು ಭಾರತದ ಜನ ಆಗುತ್ತೆ. ಇದನ್ನು ಅಮೇರಿಕದಲ್ಲಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನಾವು ಸಂಯುಕ್ತ ಅಮೇರಿಕದ ಜನರು ಅಂತ ಅನ್ನೋದೈತೆ. ಸೊ ಇಲ್ಲಿ ಕ್ವಶನ್ಸ್ ಇಲ್ಲಿ ಯಾವ್ಯಾವ ಥರ ಬರ್ತಂದ್ರೆ ವಿಶ್ವದಲ್ಲಿ ಮೊದಲ ಬಾರಿಗೆ ಲಿಖಿತ ಸಂವಿಧಾನ ಹೊಂದಿರೋ ದೇಶ ಯಾವ್ದಂತ ಕೇಳಿದ್ರು ಅಮೇರಿಕನೇ ಆಗುತ್ತೆ. ಮೊದಲ ಬಾರಿಗೆ ಪ್ರಸ್ತಾವನೆ ಬಳಸ್ಕೊಂಡಂಥ ದೇಶ ಯಾವುದಂದ್ರೂ ಅದನ್ನು ಏನಾಗುತ್ತೆ ಅಂದ್ರೆ ಅಮೇರಿಕ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಭಾರತ ದೇಶದ ಪೀಠಿಕೆಯಲ್ಲಿರುವಂತಹ ಮೊದಲನೇ ಸಾಲು ಅಧಿಕಾರದ ಮೂಲ ಏನಿದೆ ಅಲ್ಲ, ನಾವು ಭಾರತ ಜನರು ಅನ್ನೋದು, ಅದು ಕೂಡ ಎಲ್ಲಿಂದ ಆ ಕಲ್ಪನೆಯನ್ನು ನಾವು ತಗೊಂಡಿದ್ದೀವಿ ಅಂದ್ರೆ ಅದು ಕೂಡ ಅಮೇರಿಕದಿಂದ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನಾವು ಈ ಅಮೇರಿಕದಿಂದ ಏನೇ ತೊಗೊಂಡಿದ್ದೇವೆ ಎಲ್ಲ ಏನಂದ್ರೆ ಅಮೇರಿಕದಿಂದ ನಾವು ಮೇನ್ ಆಗಿ ಕಲ್ಪನೆಯನ್ನು ತಗೊಂಡಿದ್ದೇವೆ. ಏನು ಕಲ್ಪನೆ, ಪೀಠಿಕೆ ರಿಲೇಟೆಡ್ ಕಲ್ಪನೆ. ಬಟ್ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಸಂವಿಧಾನದಲ್ಲಿ ಅಂದ್ರೆ ನಮ್ಮ ಪೀಠಿಕೆಯಲ್ಲಿ ಬಳಸಿದಂಥ ಭಾಷೆ ಏನಿದೆ ಅಲ್ಲ, ಭಾಷೆ ಮತ್ತು ಶೈಲಿ, ಇಂಗ್ಲಿಷ್ನಲ್ಲಿ ಲ್ಯಾಂಗ್ವೇಜ್ ಅಂಡ್ ಟೆಕ್ಸ್ಟ್ ಅಂತಾರೆ. ಇದನ್ನ ನಾವು ಎಲ್ಲಿಂದ ತಗೊಂಡಿದ್ದೇವೆ ಅಂದ್ರೆ ಇದನ್ನ ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ತಗೊಂಡಿದ್ದೀವಿ. ಕಲ್ಪನೆ ಕೇಳಿದ್ರೆ ಅಮೇರಿಕ ಆಗುತ್ತೆ, ಭಾಷೆ ಮತ್ತು ಶೈಲಿ ಕೇಳಿದ್ರೆ ಆಸ್ಟ್ರೇಲಿಯಾ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಈ ಬೇಸಿಸ್ ಮೇಲೆ ಕ್ವಶನ್ ಬರೋಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಏನು? ಭಾರತೀಯ ಸಂವಿಧಾನದ ಪೀಠಿಕೆ ಈ ಕೆಳಗಿನ ಯಾವ ಹಿಂದಿನ ದಾಖಲೆ ಕಾನೂನುಗಳ ಆಧರಿಸಿದೆ? ಪೀಠಿಕೆ ನಾನು ಹೇಳಿದ್ದೇನೆ ಏನು, ಪೀಠಿಕೆ ಪ್ರಸ್ತಾವಕ್ಕಿಂತ ಮುಂಚೆ ಅದು ಮೂಲದಲ್ಲಿ ಏನಿತ್ತು, ಅದು ನಮ್ಮ ಸಂವಿಧಾನ ರಚನಾಕಾರರ ಏನಾಗಿತ್ತು, ಅದೊಂದು ಉದ್ದೇಶ ಆಗಿತ್ತು, ತತ್ವ ಆಗಿತ್ತು, ಅವ್ರವ್ರ ಚಿಂತನೆಗಳಾಗಿತ್ತು. ಅದನ್ನೆಲ್ಲ ನಾವು ಎಲ್ಲಿ ನೋಡ್ಬೋದು? ಧ್ಯೇಯಗಳ ನಿರ್ಣಯದಲ್ಲಿ ನೋಡ್ಬೋದು. ಸೊ ಇಲ್ಲಿ ಧ್ಯೇಯಗಳ ನಿರ್ಣಯ ಎಲ್ಲಿ ಇಲ್ಲ, ಬಟ್ ಇಲ್ಲಿ ನೋಡ್ಬೋದು ನೀವು ಉದ್ದೇಶಗಳ ನಿರ್ಣಯ ಅನ್ನೋ ಶಬ್ದ. ಈ ಉದ್ದೇಶ ನಿರ್ಣಯಗಳು ಅಂದ್ರೂ ಧ್ಯೇಯಗಳ ನಿರ್ಣಯ ಎರಡು ಒಂದೇ. ಸೊ ಧ್ಯೇಯಗಳ ನಿರ್ಣಯರಿಗೆ ಡಿಫ್ರೆಂಟ್ ಆಗಿ ಕೆಲವೊಂದಿಷ್ಟು ವರ್ಡ್ಸ್ ಕೊಟ್ಟಿದ್ದಾರೆ. ಧ್ಯೇಯಗಳ ನಿರ್ಣಯಕ್ಕೆ ಏನಂದ್ರೆ ಬೇರೆ ಬೇರೆ ಶಬ್ದಗಳಿವೆ, ಅಂದ್ರೆ ಬೇರೆ ಬೇರೆ ಅಲ್ಟರ್ನೇಟಿವ್ ವರ್ಡ್ಸ್ ಏನಿವೆ. ಅವು ಯಾವ್ಯಾವ ಅಂದ್ರೆ ಉದ್ದೇಶ ನಿರ್ಣಯ ಆಗಿರ್ಬೋದು, ಇಲ್ಲ ವಸ್ತುನಿಷ್ಠ ಅಂತ ಬರುತ್ತೆ ಮುಂದೆ ಕ್ವಶನ್ ತೋರಿಸ್ತಾನೆ, ವಸ್ತುನಿಷ್ಠ ನಿರ್ಣಯ ಅಂತ ಬರ್ಬೋದು, ಇಲ್ಲ ಧ್ಯೇಯಗಳ ನಿರ್ಣಯ ಅಂತ ಬರ್ಬೋದು. ಇದ್ರ ಇಂಗ್ಲೀಷ್ನಾಗೆ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಕರೀತಾರೆ. ಇದು ನೆನ್ಪಿಟ್ಬೇಕು ಆಯ್ತಾ? ಸೊ ಇಲ್ಲಿ ಆನ್ಸರು ಈ. ನೆಕ್ಸ್ಟ್ ಕ್ವಶನ್ ಏನು? ಸಂವಿಧಾನದ ಈ ಭಾಗವು ಸಂವಿಧಾನದ ರಚನೆಕಾರರ ಮನಸ್ಸು ಮತ್ತು ಚಿಂತನೆಗಳು. ಸಂವಿಧಾನ ರಚನೆಕಾರರೇನು ಮನಸ್ಸು ಮತ್ತು ಚಿಂತನೆಗಳನ್ನ ಎಲ್ಲಿ ಪ್ರತಿಬಿಂಬಿಸುತ್ತದೆ ಅಂತ ಕೇಳ್ತಾರೆ. ಈಸಿ. ನಾ ಕ್ಲಾಸ್ ಒಳಗೆ ಏನು ಪ್ರಸ್ತಾವನೆಯಲ್ಲಿ ನಮ್ಮ ಭಾರತ ಸಂವಿಧಾನದ ಏನೇ ಒಂದು ಕನಸುಗಳಿರ್ಬೋದು, ಏನೇ ಒಂದು ತತ್ವ, ಏನು ಕನಸು ಆಗಿರ್ಬೋದು, ಇಲ್ಲ ತತ್ವಗಳಾಗಿರ್ಬೋದು, ತತ್ವ ಅಥವಾ ತತ್ವಶಾಸ್ತ್ರ ಅನ್ಕೋವಿ ಅಂದ್ರೆ ನಮ್ಮ ಸಂವಿಧಾನ ಯಾವ ರೀತಿ ಇರಬೇಕು ಎಲ್ಲ ಥರ. ಆಮೇಲೆ ನಮ್ಮ ಸಂವಿಧಾನ ಏನೇ ಇರ್ಬೋದು, ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಏನೇ ಬರುತ್ತಲ್ಲ ನಮ್ಮ ಸಂವಿಧಾನ ರಿಲೇಟೆಡ್, ಅದೆಲ್ಲ ಎಲ್ಲಿದೆ ಅಂದರೆ ಅದೆಲ್ಲ ಪ್ರಸ್ತಾವನೆಯಲ್ಲಿ ಇರೋದು. ಸೊ ಇದು ಈಸಿ ಕ್ವಶನ್. ಇಲ್ಲಿ ಮತ್ತೆ ಒಂದು ನೋಡಿ, ಭಾರತ ಸಂವಿಧಾನ ಉದ್ದೇಶಗಳ ಅಂದ್ರೆ ವಸ್ತುನಿಷ್ಠ ನಿರ್ಣಯ ರಚಿಸ್ತವ್ರೆ ಅಂದ್ರೇನು? ಇದು ಇಂಡೈರೆಕ್ಟ್ ಆಗಿ ಏನಾಗ್ತಿದೆ, ಇದು ಧ್ಯೇಯಗಳ ನಿರ್ಣಯ ಬರ್ತೈತೆ. ಧ್ಯೇಯಗಳ ನಿರ್ಣಯ ಅದನ್ನು ಯಾರು ರಚಿಸಿದ್ರು? ನೀವೆಲ್ಲರೂ ಬರ್ತಿದೆ. ಯಾರು? ನಮ್ಮ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರಾಗಿದ್ರು? ಅವ್ರೆ ಜವಾಹರ್ಲಾಲ್ ನೆಹರು. ಇವರು ಮಾಡ್ತಾರೆ. ಯಾವಾಗ ಧ್ಯೇಯಗಳ ನಿರ್ಣಯ ಮಂಡಿಸ್ತಾರೆ? ಇದನ್ನು ಯಾಕೆ ನಾನು ಈ ಡೇಟ್ನ ನಾನು ಮತ್ತೆ ಯಾಕೆ ಹೇಳ್ತಿದ್ದೀನಪ್ಪ ಅಂತಂದ್ರೆ ಇದು ಭಾಳ ಇಂಪಾರ್ಟೆಂಟು. 13 ಡಿಸೆಂಬರಲ್ಲಿ ಧ್ಯೇಯಗಳ ನಿರ್ಣಯ ಏನು ಮಾಡ್ತಾರೆ? ಮಂಡಿಸ್ತಾರೆ, ಮಂಡನೆ. ಆಮೇಲೆ ಇದೇ ಏನಾಗುತ್ತೆ, ಇದು 22 ಜನವರಿ, ಒಂದು ತಿಂಗಳು ಹೆಚ್ಚು ಕಡಿಮೆ ಆದ ನಂತರ 1942 ಏನು ಮಾಡ್ತಾರೆ ಅಂದ್ರೆ ಸಂವಿಧಾನ ಸಭೆ ಏನು ಮಾಡ್ತಾರೆ ಅಂದ್ರೆ ಅಂಗೀಕಾರ ಮಾಡ್ಕೋತದೆ. ಇದೇ ಮುಂದೆ ಏನಾಗುತ್ತೆ ಅಂದ್ರೆ 22 ಜನವರಿ ಆದ ನಂತರ ಈ ಧ್ಯೇಯಗಳ ನಿರ್ಣಯ ಏನಾಗುತ್ತೆ ಪ್ರಸ್ತಾವನೆಯಾಗಿ ಅಂದ್ರೆ ಪೀಠಿಕೆಯಾಗಿ 26 ನವೆಂಬರ್ 1949 ಸುಮಾರು
2 ವರ್ಷಗಳ ಕಾಲ ಏನಾಗ್ತದೆ ಅಂದ್ರೆ ಇಲ್ಲಿಗೆ ಟೈಮ್ ಪೀರಿಯಡ್ ಅಲ್ಲಿ ಸುದೀರ್ಘ ಚರ್ಚೆ ಆದ ನಂತರ 1949 ಜನವರಿ 26 ಏನಾಗುತ್ತೆ ಅಂದ್ರೆ ಅಂಗೀಕಾರ ಮಾಡ್ಕೋತಾರೆ. ನೆಕ್ಸ್ಟ್ 26 ನವೆಂಬರ್ 1949 ನೆಕ್ಸ್ಟ್ 26 ಜನವರಿ 1950 ಏನು ಮಾಡ್ಕೋತಾರೆ ನಿಮ್ಮೆಲ್ಲ ಗೊತ್ತಿದೆ, ಜಾರಿಗೆ ಆಗುತ್ತೆ. ಸೊ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಕಾನೂನು ಆಗಿರ್ಬೋದು, ಯಾವುದೋ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು ಅಂಗೀಕಾರ ಆದರೆ ಅದರದ್ದು ಆ ಜಾರಿಗೆ ಬರಲಿಲ್ಲ ಅಂದ್ರೆ ಆ ಥರದ್ದು ಅವಶ್ಯಕತೆನೇ ಇಲ್ಲ. ಜಾರಿಗೆ ಬಂದ್ರೆ ಮಾತ್ರ ಅದು ಒಂದು ರೀತಿ ಅದಕ್ಕೆ ಒಂದು ಶಕ್ತಿ ಬಂದಂಗೆ. ಜಸ್ಟ್ ಅಂಗೀಕಾರ ಇದ್ರೆ ಅದು ಯಾವುದೋ ಒಂದು ಕೋಣೆಯಲ್ಲಿ ಬಿದ್ದಿರುತ್ತೆ ಅಷ್ಟೇ. ಜಾರಿಗೆ ಮಾಡೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಿಂಗಾಗಿ ಈ ಜಾರಿಗೆ ಮಾಡುವಂಥ ದಿನ ಕೂಡ ಭಾಳ ಇಂಪಾರ್ಟೆಂಟ್. ಇದೇ ದಿನ ನಾವು ಮುಂದೆ ಏನಂತ ಕರಿತೀವಿ ಅಂದ್ರೆ ಭಾರತದ ಗಣರಾಜ್ಯ ದಿನ ಅಂತ ಕರಿತೀವಿ. ನವೆಂಬರ್ 26ಕ್ಕೆ ಅಂಗೀಕಾರ ಆಯಿತು, ಅವತ್ತೇ ಅದನ್ನ ಜಾರಿಗೆ ತರ್ಬೋದಿತ್ತು. ಯಾಕಂದ್ರೆ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಬಟ್ ಏನಂದ್ರೆ ಜವಾಹರ್ಲಾಲ್ ನೆಹರು ಅವ್ರು ಏನು ಮಾಡಿರ್ತಾರೆ ಅಂದ್ರೆ 1929ಕ್ಕೆ ಆ ವರ್ಷದಲ್ಲಿ ಏನು ಮಾಡಿರ್ತಾರೆ ಅಂದ್ರೆ ಜನವರಿ 26 ಇದೇ ಡೇಟಿಗೆ ಏನು ಮಾಡಿರ್ತಾರೆ ಅಂದ್ರೆ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡಿರ್ತಾರೆ. ಪೂರ್ಣ ಸ್ವರಾಜ್ಯ. ಹಿಂಗಾಗಿ ಈ ದಿನದ ನೆನಪಿಗಾಗಿ ಏನು ಮಾಡ್ತಾರೆ ಅಂದ್ರೆ ಈ ಡೇಟ್ನ ಚೂಸ್ ಮಾಡ್ಕೋತಾರೆ. ಈ ಡೇಟ್ನ ಚೂಸ್ ಮಾಡ್ಕೊಂಡು ಇದೇ ಡೇಟಿಗೆ ಜಾರಿಗೆ ತರ್ತಾರೆ. ಇದನ್ನೇ ನಾವು ಗಣರಾಜ್ಯ ದಿನ ಅಂತೇಳಿ ಆಚರಿಸ್ತೀವಿ. ಮತ್ತೆ ಇನ್ನೊಂದಿಷ್ಟು ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಅಂತ ಇನ್ನೊಂದಿಷ್ಟು ಇಲ್ಲಿ ಸ್ವಲ್ಪ ಚೆನ್ನಾಗಿರೋಂಥ ಕ್ವಶನ್ಸ್ ಇದಾವೆ. ಇಲ್ಲೇನಿದೆ, ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಕೆಳಗಿನಂತೆ ಪ್ರಾರಂಭವಾಗುತ್ತದೆ. ಸಿಂಪಲ್. ಮೊದಲನೇ ಲೈನು ಯಾವ ರೀತಿ ಸ್ಟಾರ್ಟ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡುವಾಗ ಈಸಿಯಾಗಿ ಎಲ್ಲಿ ಮಾಡ್ಕೊಬೋದು. ಮುಕ್ತ ನಾಗರಿಕರು ಯಾವುದೇ ಥರ ನಾವು PTKL ನೋಡಿಲ್ಲ. ಮುಕ್ತ ಭಾಷೆ ನಾಗರಿಕ ಇದನ್ನು ಯಾವುದೇ ರೀತಿ PTKL ನೋಡಿ. ನಮಗೆ ಕನ್ಫ್ಯೂಷನ್ ಎಲ್ಲ ಗೊತ್ತಂದ್ರೆ ಈ ಎರಡು ಶಬ್ದದ ಈ ಎರಡು ವಾಕ್ಯದಲ್ಲಿ ಯಾವ ನಾವು ಭಾರತೀಯರು, ನಾವು ಭಾರತದ ಜನರು. ಇಲ್ಲಿ ನೀವು ನೋಡ್ಬೋದು, ಪ್ರಿಯಮಲ್ನ ತೋರಿಸ್ತೀನಿ ನಿಮಗೆ ಎಕ್ಸಾಕ್ಟ್ ಆಗಿ ನೋಡ್ಬೋದು. ಏನಿದೆ ಅಲ್ಲಿ ನಾವು ಭಾರತೀಯರು ಅಂತಿದ್ದೇನೋ ಇಲ್ಲ, ಏನಿದೆ ನಾವು ಭಾರತದ ಜನರು ಅಂತೀವಿ, ಹೌದಲ್ಲ. ಸೊ ಇದೇ ಆನ್ಸರ್. ಸೊ ಇದನ್ನ ನೀವು ನೆನ್ಪಿಡ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಆನ್ಸರ್ ಏನು, ನಾವು ಭಾರತದ ಜನರು. ಏನು ಹೇಳ್ತಿದ್ದು, ನಾವು ಭಾರತ ಜನರು ನಮ್ಮ ಸಂವಿಧಾನ ನೇರವಾಗಿ ತನ್ನ ಅಂತಿಮ ಅಧಿಕಾರದ ಮೂಲ ಯಾರನ್ನ ಹೇಳೋದು. ಇದು ಒಂದು ಕ್ವಶನ್, ಇದು ವಂಡರ್ಫುಲ್ ಕ್ವಶನ್. ಇದು UPSC CDS ಅಲ್ಲಿ ಕೇಳಿರೋದು 2018ರಲ್ಲಿ. ಇಲ್ಲಿ ಕ್ವಶನ್ನ ನಾವು ಕರೆಕ್ಟಾಗಿ ಓದೋಣಂತೆ. ಅದ್ರ ರಿಲೇಟೆಡ್ ಎಷ್ಟೋ ಕಾನ್ಸೆಪ್ಟ್ ಪ್ರಿಯಂಬಲ್ ಮೇಲೆ, ಪ್ರಸ್ತಾವನೆ ಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲೇನು ಹೇಳ್ತಿದ್ದಾರೆ, ಸಂವಿಧಾನ ಸಭೆಯು ಅಂಗೀಕರಿಸಿದ ಐತಿಹಾಸಿಕ ಧ್ಯೇಯಗಳ ನಿರ್ಣಯಕ್ಕೆ ಏನು ಹೇಳ್ತಿದ್ದಾರೆ, ಧ್ಯೇಯಗಳ ನಿರ್ಣಯಕ್ಕೆ ಅಂದ್ರೆ ಆಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿದೆ. ಸೊ ಪ್ರಶ್ನೆ ಸ್ಟೇಟ್ಮೆಂಟ್ ನೋಡ್ರಿ, ತನ್ನ ನಂತರದ ಎಲ್ಲ ಹಂತಗಳ ಮೂಲಕ ಸಂವಿಧಾನ ರಚನೆಗೆ ಸ್ಫೂರ್ತಿ ನೀಡಿತ್ತು. ಓಕೆ, ಏನೋ ಕರೆಕ್ಟ್ ಅನಿಸ್ತದೆ. ಇದು ಕೇವಲ ಒಂದು ನಿರ್ಣಯವಾಗಿರೋದು, ಒಂದು ಘೋಷಣೆ, ದೊಡ್ಡ ಸಂಕಲ್ಪ, ಪ್ರತಿಜ್ಞೆ. ಇದನ್ನು ಏನೋ ಕರೆಕ್ಟ್ ಅನ್ಸ, ಬಟ್ ಕ್ಲಾರಿಟಿ ಇಲ್ಲ ನಮಗೆ. ಇದುವರೆಗೂ ಏನೋ ಈ ಥರ ಓದಿಲ್ಲ. ಇದು ಸಂವಿಧಾನದ ಆಧಾರವಾಗಿ ತತ್ವಶಾಸ್ತ್ರವನ್ನು ಒದಗಿಸುತ್ತದೆ. ಇದನ್ನ ಏನೋ ನಾವು ನೋಡಿದ್ವಿ, ಏನೋ ನಮ್ಮ PTK. ಸೊ ಇಲ್ಲಿ PTK ರಿಲೇಟೆಡ್ ಕೆಲವೊಂದಿಷ್ಟು ನಿಮಗೆ ಗೊತ್ತಿರಲಿ. PTK ರಿಲೇಟೆಡ್ ಯಾವುದೇ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ಸ್, ಧನಾತ್ಮಕ ವಾಕ್ಯಗಳು ಏನಪ್ಪ ಅಂದ್ರೂ ಆಲ್ಮೋಸ್ಟ್ ಅಲ್ಲೂ ರೈಟ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೇನು ಕೇಳ್ತಿದ್ದಾರೆ, ತನ್ನ ನಂತರದ ಎಲ್ಲ ಹಂತಗಳ ಮೂಲಕ ಸಂವಿಧಾನ ರಚನೆಗೆ ಸ್ಫೂರ್ತಿ ನೀಡುತ್ತೆ. ಎಸ್, ಹೌದು, ಇದು ನಿಜ. ಯಾಕಂದ್ರೆ ಧ್ಯೇಯಗಳ ನಿರ್ಣಯ ಏನಿದೆಯಲ್ಲ, ಇದು ಏನಾಗುತ್ತೆ, ಇದು PTK ಇದು ಮುಂದೆ PTK ಆಗುತ್ತೆ. ಹಿಂಗಾಗಿ PTKಲ್ಲಿ ಇರುವಂತ ಏನೇ ನಾವು ನೋಡಿದ್ವಲ್ಲ ಅವೆಲ್ಲ ಎಲ್ಲಿಂದ ಸ್ಫೂರ್ತಿ ಪಡೆದಿರುತ್ತೆ ಅಂದ್ರೆ ಧ್ಯೇಯಗಳ ನಿರ್ಣಯ ಇರುತ್ತೆ. ಸೊ ಹಿಂಗಾಗಿ ನಮ್ಮ ಸಂವಿಧಾನ ರೆಡಿ ಮಾಡೋವಾಗ ಏನು ಮಾಡ್ತಾರೆ ಅಂದ್ರೆ ಸಂವಿಧಾನ ರಚನಾಕಾರರು ಈ ಧ್ಯೇಯಗಳ ನಿರ್ಣಯದಲ್ಲಿ ಕೆಲವೊಂದಿಷ್ಟು ತಮ್ಮ ಉದ್ದೇಶಗಳು, ಚಿಂತನೆಗಳು, ತಮ್ಮ ಭಾರತ ದೇಶನ ಯಾವ ರೀತಿ ಮಾಡಬೇಕು, ಯಾವ ರೀತಿ ನೋಡಬೇಕು, ಪ್ರತಿಯೊಂದನ್ನು ಅವ್ರು ಏನು ಮಾಡಿರ್ತಾರೆ ಅಂದ್ರೆ ಈ ಧ್ಯೇಯಗಳ ನಿರ್ಣಯದ ಡಾಕ್ಯುಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದರಲ್ಲಿ ನಾವು ಏನು ನೋಡ್ಬೋದು ಅಂದ್ರೆ ಸಾರ್ವಭೌಮ ಅಂತ ಶಬ್ದ ನೋಡ್ಬೋದು. ನಮ್ಮ ದೇಶ ಪ್ರಜಾಪ್ರಭುತ್ವ ಹೊಂದಿರಬೇಕು, ಗಣರಾಜ್ಯವಾಗಿರ್ಬೇಕು, ಈ ಥರ ಎಲ್ಲ ಇದಾವೆ. ಅದನ್ನೆಲ್ಲ ಅವರು ಬರ್ಕೊಂಡಿದ್ದಾರೆ. ಅದೇ ರೀತಿ ತಮ್ಮ ಚಿಂತನೆಗಳು, ಉದ್ದೇಶಗಳು ಮತ್ತು ನಮ್ಮ ದೇಶದ ತತ್ವಶಾಸ್ತ್ರ ಏನು ಪ್ರತಿಯೊಂದನ್ನು ಅದರಲ್ಲಿ ಬರೆದು ಅದನ್ನು ಇಟ್ಕೊಂಡೆ ಅದ್ರ ಮುಖಾಂತರ ನಮ್ಮ ಸಂವಿಧಾನ ರೆಡಿ ಆಗಿರೋದು. ಹಿಂಗಾಗಿ ನಮ್ಮ ಸಂವಿಧಾನ ರೆಡಿ ಮಾಡೋವಾಗ ಪ್ರತಿಯೊಂದು ಸ್ಟೇಜಲ್ಲಿ ಅಂದ್ರೆ ಎಲ್ಲ ಹಂತಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ಧ್ಯೇಯಗಳ ನಿರ್ಣಯ ಸಂವಿಧಾನ ರಚನೆಗೆ ಏನು ಮಾಡ್ತಿರುತ್ತೆ ಅಂದ್ರೆ ಸ್ಫೂರ್ತಿಯನ್ನು ನೀಡ್ತಾ ಇರುತ್ತೆ. ಹಿಂಗಾಗಿ ಈ ಸ್ಟೇಟ್ಮೆಂಟು ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನಾದ್ರೆ ಇದೊಂದು ಕೇವಲ ಒಂದು ನಿರ್ಣಯವಾಗಿದೆ, ಒಂದು ಘೋಷಣೆ, ದೃಢ ಸಂಕಲ್ಪ, ಪ್ರತಿಜ್ಞೆ. ನಿಜ. ಯಾಕಂದ್ರೆ ನಾವು ದೃಢ ಸಂಕಲ್ಪ, ಪ್ರತಿಜ್ಞೆ ಇದನ್ನೆಲ್ಲ ಯಾವ ರೀತಿ ಮಾಡ್ಬೋದು, ಹಾಗೆ ಆ ವರ್ಡ್ಸ್ಗಳು ಸಾರ್ವಭೌಮ, ಗಣರಾಜ್ಯ ಆಗಿರ್ಬೇಕು, ಸ್ವಾತಂತ್ರ್ಯ ಆಗಿರ್ಬೇಕು, ಆಮೇಲೆ ನ್ಯಾಯ ಕೊಡಬೇಕು, ಈ ಥರ ಪ್ರತಿಯೊಂದನ್ನು ನಾವು ಏನೋ ಘೋಷಣೆಗಳು, ಪ್ರತಿಜ್ಞೆ ಪ್ರತಿಯೊಂದನ್ನು ನಾವು ನೋಡ್ತೀವಿ. ಥರ್ಡ್ ಸ್ಟೇಟ್ಮೆಂಟ್ ಏನು,
ಅದರ ತತ್ವಶಾಸ್ತ್ರವನ್ನು ಒದಗಿಸುತ್ತದೆ. ಹೌದು. ಇವಕ್ಕೂ ಕೂಡ ಏನಂದ್ರೆ ಯಾವ ರೀತಿ ತತ್ವಶಾಸ್ತ್ರ ಒದಗಿಸುತ್ತೆ ಅಂದ್ರೆ, ನಮ್ಮ ಕಂಪ್ಲೀಟ್ ಸಂವಿಧಾನ ತೆಗೆದು ನೋಡಿದಾಗ ನಮ್ಮ ಸಂವಿಧಾನದಲ್ಲಿ ಏನಿರಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಒಂದು ಗೈಡ್ ಮಾಡುತ್ತೆ ಇದು. ಯಾವುದು? ಪ್ರಿಯಂಬಲ್ ಅಂದ್ರೆ ಪೀಠಿಕೆ. ಈಗೂ ಕೂಡ ಏನಾಗುತ್ತಂದ್ರೆ ಕಾನೂನುಗಳಾಗಿರ್ಬೋದು, ಯಾವುದೊಂದು ರೀತಿಯಲ್ಲಿ ಸಂವಿಧಾನದಲ್ಲಿ ಏನೇ ಒಂದು ಗೊಂದಲ ಉಂಟಾಗಿರ್ಬೋದು, ಅಸ್ಪಷ್ಟತೆ ಉಂಟಾಗಿರ್ಬೋದು, ಆ ಸಮಯದಲ್ಲಿ ಏನಾಗ್ತೈತೆ ಅಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಇಲ್ಲ ಹೈಕೋರ್ಟ್ಗಳಾಗಿರ್ಬೋದು, ಏನೋ ನ್ಯಾಯಾಲಯಗಳು ಇವೇನ್ ಮಾಡ್ತಾವಂದ್ರೆ ಇವು ಏನೇ ಒಂದು ಗೊಂದಲ ಸೃಷ್ಟಿ ಆಗಿದ್ರೆ, ಗೊಂದಲ ಎಲ್ಲಿ ಒಂದು ಕಾನೂನಿನಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಸಂವಿಧಾನದ ಇಂಟರ್ಪ್ರಿಟೇಷನ್ ಅಂತಾರೆ. ಅಂದ್ರೆ ಸಂವಿಧಾನದ ಆ ಗೊಂದಲವನ್ನು ಅರ್ಥ ಮಾಡಿಸೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪೀಠಿಕೆಯನ್ನ ಏನ್ ಮಾಡ್ತಾರಂದ್ರೆ ಉಪಯೋಗಿಸ್ಕೋತಾರೆ. ಉಪಯೋಗನ ಮಾಡ್ಕೋತಾರೆ. ಹಿಂಗಾಗಿ ಇದು ನಮ್ಮ ಸಂವಿಧಾನ ತತ್ವಶಾಸ್ತ್ರ ಕೂಡ ನಡೆಯುತ್ತೆ. ಸೊ ಹಿಂಗಾಗಿ ಇವು 3 ಸ್ಟೇಟ್ಮೆಂಟ್ ಏನೋ ರೈಟ್. ಸೊ ಹಿಂಗಾಗಿ ಆನ್ಸರ್ ಸಿ. ಈ ಟಾಪಿಕ್ ಮೇಲೆ ಲಾಸ್ಟ್ 2 ಕ್ವಶನ್ ಇದಾವೆ. ಈ 2 ಕ್ವಶನ್ ಸಾಲ್ವ್ ಮಾಡೋಣಂತೆ. ನೆಕ್ಸ್ಟ್ ಟಾಪಿಕ್ಗೆ ಮೂವ್ ಆನ್ ಆಗುತ್ತೆ. ಈ ಕ್ವಶನ್ ಏನು? ಸಂವಿಧಾನ ಪೀಠಿಕೆಯಲ್ಲಿ ಉಲ್ಲೇಖಿಸಲಾದ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವೆಲ್ಲ ಉದ್ದೇಶಗಳು. ಸಂವಿಧಾನ ಪ್ರಿಯಂಬಲಲ್ಲಿರುವಂಥ ಅಂದ್ರೆ ಪೀಠಿಕೆಯಲ್ಲಿ ಇರುವಂಥ ಉದ್ದೇಶಗಳು ಇವೆಲ್ಲ. ಈ ಉದ್ದೇಶಗಳು ನಾನು ಹೇಳಿದ್ದೇನೆ ಪ್ರಿಯಂಬಲ್ ಸ್ಟಾರ್ಟ್ ಆದಾಗ. ಇಲ್ಲಿ ನೋಡಿ ಅದೇ ನಂಬರ್ಸ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದೆ ನಾನು. ನ್ಯಾಯದಲ್ಲಿ 3 ವಿಧ ಅಂತ ಹೇಳಿದೆ. ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ 3 ವಿಧ. ಸ್ವಾತಂತ್ರ್ಯ, ಆಲೋಚನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ, ಆರಾಧನೆ 5 ವಿಧ. ಅದೇ ರೀತಿ ಸಮಾನತೆಯಲ್ಲಿ 2 ವಿಧ ಅಂತ ಹೇಳಿದೆ. ಸ್ಥಾನಮಾನ, ಅವಕಾಶ. ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್, ಇಲ್ಲೊಂದು ಬಿಟ್ಟಿದ್ದೆ, ಮಿಸ್ಟೇಕ್ ಅಲ್ಲ. ಭ್ರಾತೃತ್ವದಲ್ಲಿ ಇಲ್ಲಿ ಇಲ್ಲ 3, 5, 2 ಅಂತ ಹೇಳಿದೆ. ಭ್ರಾತೃತ್ವದಲ್ಲಿ ಎಷ್ಟು ವಿಧ ಅಂತ ಕೇಳಿದ್ರೆ ನಾವು ಒಂದು ಅಂತ ಅಷ್ಟೇ ವಿಧ ಅಂತ ಅರ್ಥ ಇದು ಆನ್ಸರ್ ಮಾಡಬೇಕು. ಯಾಕಂತಂದ್ರೆ ಇದು ನಿಮ್ಗೆ ಅನ್ಸ್ಬೋದು ಇಲ್ಲಿ ಬೇರೆ ಬೇರೆ ಶಬ್ದ ದಯವಿಟ್ಟು ಸ್ಟೇಟ್ಮೆಂಟ್ ಇದೆ, ಬಟ್ ಎಂಟರ್ ಆಗಿ ನೋಡಿದ್ರೆ ನೀವು ಇದು ಒಂದೇ ಸ್ಟೇಟ್ಮೆಂಟ್. ಹಿಂಗಾಗಿ ಭ್ರಾತೃತ್ವವನ್ನು ನೋಡಿದಾದ್ರೆ ಒಂದೇ ವಿಧ ಕಾಣ್ತೇವೆ ನಾವು. ಹೀಗಾಗಿ ಆನ್ಸರ್ನೇನು 3, 5, 2, 1 ಕಾಲಾನುಕ್ರಮವಾಗಿ ಇಷ್ಟು ಇರಬೇಕು. ಹಿಂಗಾಗಿ ನಾವು ಉದ್ದೇಶಗಳು ನೋಡಿದಾಗ ನ್ಯಾಯ ಎಷ್ಟು ವಿಧ? 3 ವಿಧ. ಸ್ವಾತಂತ್ರ್ಯ ಎಷ್ಟು ವಿಧ? 5 ವಿಧ. ಆಮೇಲೆ ಸಮಾನತೆ ಎಷ್ಟು ವಿಧ? 2 ವಿಧ. ಆಮೇಲೆ ಲಾಸ್ಟಿಗೇನು? ಭ್ರಾತೃತ್ವ. ಇದು ಎಷ್ಟು ವಿಧ? ಒಂದೇ ವಿಧ. ಸೊ 3, 5, 2, 1 ಏನಿರುತ್ತಲ್ಲ ಅದು ರೈಟ್ ಆನ್ಸರ್ ಅದು. ಸೊ ಪ್ರಶ್ನೆ ಆಪ್ಷನ್ ರೈಟ್ ಆನ್ಸರ್. ಇಲ್ಲಿ ಲಾಸ್ಟ್ ಕ್ವಶನ್ ನೋಡಿ. ಭಾರತ ಸಂವಿಧಾನವನ್ನು ಅಂಗೀಕರಿಸಿತ್ತು ಯಾವಾಗ ಕೇಳ್ತಿದ್ದಾರೆ. ಭಾರತ ಸಂವಿಧಾನ ಅಂಗೀಕರಿಸಿತ್ತು ಯಾವಾಗ? 20 ಅಕ್ಟೋಬರ್. ಈ ಅಕ್ಟೋಬರ್ ತಿಂಗಳು ಪೀಠಿಕೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಮೀನಿಂಗ್ನ ಕೊಡೋದೇ ಇಲ್ಲ. ಸೊ ಇಲ್ಲಿ ನಾವು 26 ನವಂಬರ್ 2 ಡೇಟ್ ಸೇಮ್ ಇದಾವೆ, ಬಟ್ ಇಯರ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಸೊ ಇಲ್ಲಿ ಯಾವ ಇಯರ್ ಅನ್ನೋದು ನಾವು ಎಕ್ಸಾಕ್ಟ್ ಗೊತ್ತಿರ್ಬೇಕು. ಯಾವ ಇಯರು? 26ನೇ ನವೆಂಬರ್ 49. ಇದು ಕರೆಕ್ಟ್ ಅಂತ. ಇದೇನು? ಇದು ಸಂವಿಧಾನವನ್ನು ಅಂಗೀಕರಿಸಿದ್ದಿಲ್ಲ. ಆಮೇಲೆ ಇದೇ ಸಂವಿಧಾನ ಅಂಗೀಕರಿಸಿದಾದ್ಮೇಲೆ ಜಾರಿಗೆ ಯಾವಾಗ ಮಾಡ್ತಾರೆ ಅಂದ್ರೆ ಜಾರಿಗೆ ಮಾಡಿದಂಥ ದಿನ ಯಾವುದು? 1950 ಜನವರಿ 26 ಈ ಡೇಟಿಗೆ ಜಾರಿ ಮಾಡ್ತಾರೆ. ಇದೇ ಡೇಟ್ ಏನಾಗ್ತಂದ್ರೆ ಮುಂದೆ ನಮ್ಮ ಭಾರತ ದೇಶದ ಗಣರಾಜ್ಯ ದಿನವಾಗಿ ಆಚರಿಸೋಕೆ ಸ್ಟಾರ್ಟ್ ಮಾಡ್ತೀವಿ. ಇದೇ ಡೇಟ್ನ ಯಾಕೆ ಮಾಡ್ತಾರಂದ್ರೆ ನಿಮ್ಗೆ ಹೇಳಿದ್ರೆ ಏನು? ಪೂರ್ಣ ಸ್ವರಾಜ್ಯದ ನೆನಪಿಗಾಗಿ. ಇವೆಷ್ಟೆಲ್ಲ ಕ್ವಶನ್ಸ್ ಏನಂದ್ರೆ ಜಸ್ಟ್ ಒಂದು ಇದುವರೆಗೂ ಹೇಳಿರುವಂಥ ಒಂದು ಚಿಕ್ಕ ಪ್ರಿಯಾಂಬಲ್ ಅಂದ್ರೆ ಪ್ರಸ್ತಾವನೆ ಮೇಲೆ ಇರುವಂಥ ಕ್ವಶನ್ಸ್. ನೆಕ್ಸ್ಟ್ ಟಾಪಿಕ್ನ ನಾವು ಇನ್ನೂ ಡೀಟೇಲ್ ಆಗಿ ಕವರ್ ಮಾಡೋಣಂತೆ. ನಿಮಗೆಲ್ಲ ಈ ಕ್ಲಾಸ್ ಇಷ್ಟ ಆಯಿತು ಅಂತ ನನಗೇನಂದ್ರೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ನಂದು ಇದು ಫಸ್ಟ್ ವಿಡಿಯೋ. ನಿಮಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಯಾವುದು ಕೇಳ್ಕೊಳ್ಳಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಳ್ಳಲ್ಲ. ನನಗೇನಂದ್ರೆ ಈ ರೀತಿ ಕ್ಲಾಸ್ ಮಾಡೋದು ನಿಮಗೆ ಎಷ್ಟು ಯೂಸ್ ಆಗ್ತಾ ಇದೆ ನಾವು ಒಂದು 2 ಸೆಕೆಂಡ್ ಹೋಗ್ಬೋದು. ಜಸ್ಟ್ ಒಂದು ಕಮೆಂಟ್ ಮಾಡ್ರಿ, ನನಗೆ ಹೆಲ್ಪ್ ಆಗುತ್ತೆ. ನಾ ಏನಾದರೂ ತಿಳ್ಕೊಬೋದು ಇನ್ನು ಕ್ಲಾಸಲ್ಲಿ. ಬೇರೆ ರೀತಿ ಯಾವ್ದಾದ್ರು ರೀತಿಯಲ್ಲಿ ನಿಮ್ಗೆ ಇನ್ನೂ ಏನಾದರೂ ಎಕ್ಸ್ಪ್ಲನೇಷನ್ ಮಾಡ್ಬೇಕಾ, ಇಲ್ಲ ಇನ್ನೂ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ನನಗೆ ಐಡಿಯಾಸ್. ಪ್ಲೀಸ್ ಜಸ್ಟ್ ಒಂದು ಕಮೆಂಟ್ ಹಾಕ್ರಿ. 1 5 ಸೆಕೆಂಡ್ ಹೋಗುತ್ತೆ ಅಷ್ಟೇ. ಥ್ಯಾಂಕ್ ಯು.